Hello students, welcome you all. So ನಮ್ಮ ಮುಂದಿನ ಜಿಯೋಗ್ರಫಿ ಚಾಪ್ಟರು ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆಫ್ ದ ಅರ್ತ್. ನಮ್ಮ ಭೂಮಿಯ ಮೇಲೆ ಯಾವ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ಗಳಿದ್ದಾವೆ. ಓಕೆ, ಉದಾಹರಣೆಗೆ ಮೌಂಟೇನ್ಸ್ ಅಥವಾ ಪ್ಲೇನ್ಸ್ ಮತ್ತು ಪ್ಲ್ಯಾಟ್ಯೂಸ್, ಈ ಥರ ಯಾವ ಲ್ಯಾಂಡ್ ಫಾರ್ಮ್ಸ್ಗಳಿದ್ದಾವೆ ಅನ್ನೋದನ್ನು ಇವತ್ತು ನೋಡೋಣ. ಸೊ ಸರ್ಫೇಸ್ ಆಫ್ ಅರ್ತ್ ಈಸ್ ನಾಟ್ ದ ಸೇಮ್ ಎವ್ರಿವೇರ್. ಓಕೆ, ಎಲ್ಲ ಕಡೆಯೂ ಅರ್ತ್ನ ಸರ್ಫೇಸ್ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಕಡೆ ಮೌಂಟೇನು, ಪ್ಲೇನ್ಸ್ ಇದೆ, ಪ್ಲ್ಯಾಟ್ಯೂಸ್ ಇದೆ. ಸೊ ಈ ಥರ ದೇರ್ ಆರ್ ಇನ್ಫೈನೈಟ್ ವೆರೈಟಿ ಆಫ್ ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ದ ಲಿಥೋಸ್ಫಿಯರ್ ಅಂದರೆ ಏನಂತ ನಾನು ಹೇಳಿದ್ದೀನಿ. ಓಕೆ, ಭೂಮಿಯ ಮೇಲಿನ ಭಾಗ ಏನಿದೆ ದಟ್ ಇಸ್ ಲಿಥೋಸ್ಫಿಯರ್. ಇಟ್ ಕ್ಯಾನ್ ಬಿ ರಗ್ಡ್ ಆ್ಯಂಡ್ ಫ್ಲ್ಯಾಟ್. ಕೆಲವೊಂದು ಕಡೆ ಇಟ್ ಕ್ಯಾನ್ ಬಿ ರಗ್ಡ್ ಅಂದರೆ ರಫ್ ಆಗಿರುತ್ತೆ, ಕೆಲವೊಂದು ಕಡೆ ಇಟ್ ಕ್ಯಾನ್ ಬಿ ಫ್ಲ್ಯಾಟ್ ಆಲ್ಸೋ. ಸೊ ದೀಸ್ ಲ್ಯಾಂಡ್ ಫಾರ್ಮ್ಸ್ ಡೆವಲಪ್ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ಎರಡು ಪ್ರಾಸೆಸ್. ಓಕೆ, ಸೊ ಯು ಶುಡ್ ಬಿ ಅಮೇಜ್ಡ್ ಟು ನೋ ದ್ಯಾಟ್ ಗ್ರೌಂಡ್ ದಟ್ ಯು ಆರ್ ಸ್ಟ್ಯಾಂಡಿಂಗ್ ಈಸ್ ಸ್ಲೋಲಿ ಮೂವಿಂಗ್. ಓಕೆ, ನಾವು ಭೂಮಿ ಮೇಲೆ ನಿಂತಿದ್ದೀವಲ್ಲ, ಇಟ್ ಈಸ್ ಸ್ಲೋಲಿ ಏನಾಗ್ತದೆ, ಇಟ್ ಈಸ್ ಮೂವಿಂಗ್, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಸೊ ವಿತಿನ್ ಅರ್ತ್, ಭೂಮಿ ಒಳಗಡೆ ದೇರ್ ಆರ್ ಕಂಟಿನ್ಯೂಸ್ ಮೂಮೆಂಟ್ಸ್. ಸೊ ದ ಫಸ್ಟ್ ಒನ್ ಈಸ್ ದ ಇಂಟರ್ನಲ್ ಪ್ರಾಸೆಸ್, ಅಂದರೆ ಭೂಮಿ ಒಳಗಡೆ ಆಗೋದು ಇಂಟರ್ನಲ್ ಪ್ರಾಸೆಸ್. ಸೊ ದಿಸ್ ಇಂಟರ್ನಲ್ ಪ್ರಾಸೆಸ್ ವಿಲ್ ಲೀಡ್ ಟು ದ ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಸಿಂಕಿಂಗ್ ಆಫ್ ಅರ್ತ್ ಸರ್ಫೇಸ್ ಆಟ್ ಸೆವರಲ್ ಪ್ಲೇಸ್. ಅಂದರೆ ಭೂಮಿಯ ಒಳಗಡೆ ಏನು ಪ್ರೊಸೆಸ್ ನಡೀತಲ್ಲ, ಇದರಿಂದ ಭೂಮಿಯ ಮೇಲ್ಗಡೆ ಏನಿದೆ ಇಟ್ ಈಸ್ ಲೀಡಿಂಗ್ ಟು ಅಪ್ಲಿಫ್ಟ್ಮೆಂಟ್ ಅಂದರೆ ಮೌಂಟೇನ್ಸ್ ಆಗೋದು ಅಥವಾ ಪ್ಲ್ಯಾಟ್ಯೂಸ್ ಆಗೋದು, ಈ ಥರ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಸಿಂಕಿಂಗ್. ಓಕೆ, ಅರ್ತ್ ಕ್ಯಾನ್ ಆಲ್ಸೋ ಸಿಂಕ್. ಓಕೆ, ಈ ಥರ ಲ್ಯಾಂಡ್ ಫಾರ್ಮ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಹಿಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲ್ಯಾಂಡ್ ಸರ್ಫೇಸ್ ವಿಚ್ ಈಸ್ ರೈಸಸ್ ಹೈಯರ್ ದ್ಯಾನ್ ದ ಸರೌಂಡಿಂಗ್ ಏರಿಯಾ. ಓಕೆ, ಸೊ ಇದು ಹಿಲ್ ಅಂತ ಅಂದ್ಕೊಳ್ಳಿ. ಸೊ ಇದೇನಾಗಿದೆ, ಸರೌಂಡಿಂಗ್ ಏರಿಯಾಕ್ಕಿಂತ ಏನಾಗಿದೆ, ಇಟ್ ಈಸ್ ಹೈಯರ್. ಓಕೆ, ಇದು ಮೇಲ್ಗಡೆ ರೈಸ್ ಆಗಿದೆ. ಓಕೆ, ಆ್ಯಂಡ್ ಅ ಸ್ಟೀಪ್ ಹಿಲ್ ವಿತ್ ಅನ್ ಎಲಿವೇಷನ್ ಆಫ್ ಮೋರ್ ದ್ಯಾನ್ 600 meters. ಆ ಹಿಲ್ ಅಂದರೆ ಒಂದು ಬೆಟ್ಟ ವಿಚ್ ಈಸ್ ಮೋರ್ ದ್ಯಾನ್ 600 meters ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಅ ಮೌಂಟೇನ್. ಓಕೆ, ದಿಸ್ ಇಸ್ ಅ ಫ್ಯಾಕ್ಟ್ ದಟ್ ಯು ಶುಡ್ ನೋ. ಸೊ ಇಲ್ಲಿ ನೋಡಿ, ಸೊ ದೇ ಹ್ಯಾವ್ ಗಿವನ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಲ್ಯಾಂಡ್ ಫಾರ್ಮ್ಸ್. ಸಿ ಇಲ್ಲಿ ಮೌಂಟೇನ್ ಇದೆ, ಪ್ಲ್ಯಾಟೂ ಇದೆ. ಓಕೆ, ನಾನು ಹೇಳ್ತೀನಿ ನೆಕ್ಸ್ಟ್ ಪ್ಲ್ಯಾಟೂ ಅಂದರೆ ಏನಂತ. ಆ್ಯಂಡ್ ಇಲ್ಲಿ ಪ್ಲೇನ್ ಇದೆ. ಓಕೆ, ಲೇಕ್, ಇಲ್ಲಿ ಟ್ರೈಬ್ಯೂಟರಿ ರಿವರ್ ಇದೆ, ಡಿಸ್ಟ್ರಿಬ್ಯೂಟರೀಸ್ ಇದ್ದಾವೆ, ಇಸ್ತಮಸ್, ಹಿಂದಿನ ಚಾಪ್ಟರ್ಲಿ ಇಸ್ತಮಸ್ ಅಂದರೆ ಏನು ಹೇಳಿದ್ದೀನಿ, ಪೆನಿನ್ಸುಲಾ ಇದೆ. ಓಕೆ, ಐಲ್ಯಾಂಡ್, ಸ್ಟ್ರೇಟ್ ಇದೆ, ಹಿಲ್ ಇದೆ, ಬೇಸಿನ್ ಇದೆ, ಆ್ಯಂಡ್ ದಿಸ್ ಇಸ್ ಅ ಮೌಂಟೇನ್ ರೇಂಜ್. ಓಕೆ, ಸೊ ಇಲ್ಲಿ ನೋಡಿ, ಇದು ಸಿಂಗಲ್ ಮೌಂಟೇನ್. ಈ ಥರ ಮೌಂಟೇನ್ಸ್ಗಳು ಪ್ಯಾರಲಲಿ ಅರೇಂಜ್ ಆಗಿರೋದನ್ನು ಮೌಂಟೇನ್ ರೇಂಜ್ ಅಂತ ನಾವು ಹೇಳ್ತೀವಿ. ಓಕೆ, ಆ್ಯಂಡ್ ರಿವರ್ ಬೇಸಿನ್ ಅಂತ ಹೇಳಿದರೆ ನದಿ ಹರಿತಕ್ಕಂಥ ಒಟ್ಟಾರೆ ಏರಿಯಾನ ರಿವರ್ ಬೇಸಿನ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು ಡೀಟೇಲ್ ಆಗಿ. ಆ್ಯಂಡ್ ದ ಸೆಕೆಂಡ್ ಪ್ರೋಸೆಸ್, ಫಸ್ಟ್ ಪ್ರೋಸೆಸ್ ವಾಸ್ ದ ಇಂಟರ್ನಲ್ ಪ್ರಾಸೆಸ್, ಭೂಮಿ ಒಳಗಡೆ ನಡೆಯೋದು. ಇವಾಗ ಎಕ್ಸ್ಟರ್ನಲ್ ಪ್ರೋಸೆಸ್, ಭೂಮಿ ಹೊರಗಡೆ ನಡೆಯೋದು. ಸೊ ಇಲ್ಲಿ ಭೂಮಿ ಹೊರಗಡೆ ಏನಾಗುತ್ತೆ, ದೇರ್ ವಿಲ್ ಬಿ ಕಂಟಿನ್ಯೂಸ್ ವಿಯರಿಂಗ್ ಡೌನ್ ಆ್ಯಂಡ್ ರೀಬಿಲ್ಡಿಂಗ್ ಆಫ್ ದ ಲ್ಯಾಂಡ್ ಸರ್ಫೇಸ್. ವಿಯರಿಂಗ್ ಡೌನ್ ಅಂತ ಹೇಳಿದ್ರೆ, ಭೂಮಿಯ ಸರ್ಫೇಸ್ ಏನಿದೆ ಇಲ್ಲಿ ಇಟ್ ಈಸ್ ಏನಾಗುತ್ತೆ, ವಿಯರಿಂಗ್ ಡೌನ್, ಸವಳಿಕೆ ಹೆಂಗಾಗುತ್ತೆ, ವಿಂಡಿಂದ ಸವಳಿಕೆ ಬರುತ್ತೆ ಅಥವಾ ರಿವರಿಂದ ಸವಳಿಕೆ ಬರುತ್ತೆ. ಸೊ ಈ ಥರ ವಿಯರಿಂಗ್, ಇಲ್ಲಿ ಸವಳಿಕೆ ಬಂದು ಏನಾಗುತ್ತೆ, ಸೊ ಇಲ್ಲಿ ತೆಗ್ದ ಪ್ರದೇಶ ಆಗುತ್ತೆ, ಇದು ಹೋಗಿ ಎಲ್ಲಿ ಡೆಪಾಸಿಟ್ ಮಾಡುತ್ತಲ್ಲ ಅಲ್ಲಿ ಉಬ್ಬಿದ ಪ್ರದೇಶ ಆಗ್ತದೆ. ಈ ಥರ ಎಕ್ಸ್ಟರ್ನಲ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಇರೋಷನ್. ಸೊ ವಿಯರಿಂಗ್ ಅವೇ ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ದ ಇರೋಷನ್ ಆ್ಯಂಡ್ ದ ಸರ್ಫೇಸ್ ಈಸ್ ಬೀಯಿಂಗ್ ಲೋವರ್ಡ್ ಬೈ ದಿಸ್ ಪ್ರಾಸೆಸ್ ಆಫ್ ಇರೋಷನ್. ನಾನು ಹೇಳಿದಾಗೆ ಎಲ್ಲಿ ಈ ಸವಳಿಕೆ ಆಗುತ್ತೆ ಅಲ್ಲಿ ತೆಗ್ಗಾಗುತ್ತೆ, ಎಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾರೆ ಅಲ್ಲಿ ಉಬ್ಬಿದ ಪ್ರದೇಶ ಆಗುತ್ತೆ. ಆ್ಯಂಡ್ ಇಟ್ ಈಸ್ ರೀಬಿಲ್ಟ್ ಬೈ ದಿಸ್ ಪ್ರಾಸೆಸ್ ಕಾಲ್ಡ್ ಆಸ್ ದ ಡಿಪೋಸಿಷನ್. ಓಕೆ, ದೀಸ್ ಟು, ಈ ಇರೋಷನ್ ಮತ್ತು ಡಿಪೋಸಿಷನ್ ಏನಿದೆಲ್ಲ, ದಿಸ್ ಈಸ್ ಮೇನ್ಲಿ ಕ್ಯಾರಿಡ್ ಬೈ ದ ರನ್ನಿಂಗ್ ವಾಟರ್, ಐಸ್ ಮತ್ತು ವಿಂಡ್. ಸೊ ವಿ ಕ್ಯಾನ್ ಗ್ರೂಪ್ ದ ಲ್ಯಾಂಡ್ ಫಾರ್ಮ್ಸ್ ಬ್ರಾಡ್ಲಿ ಡಿಪೆಂಡಿಂಗ್ ಅಪಾನ್ ದ ಎಲಿವೇಷನ್ ಆ್ಯಂಡ್ ಸ್ಲೋಪ್ ಆ್ಯಸ್ ಮೌಂಟೇನ್ಸ್, ಪ್ಲ್ಯಾಟ್ಯೂಸ್ ಆಸ್ ವೆಲ್ ಆಸ್ ಪ್ಲೇನ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಎಲಿವೇಷನ್ ಆ್ಯಂಡ್ ಸ್ಲೋಪ್, ಈ ಕಡೆ ಇದೆಯಲ್ಲ ದಿಸ್ ಇಸ್ ಸ್ಲೋಪ್, ಹೈಟ್ ಇದೆಯಲ್ಲ ದಿಸ್ ಇಸ್ ಎಲಿವೇಷನ್. ಡಿಪೆಂಡಿಂಗ್ ಅಪಾನ್ ದೀಸ್ ವಿ ಕ್ಯಾನ್ ಗ್ರೂಪ್ ದೆಮ್ ಇಂಟು ಮೌಂಟೇನ್ಸ್, ಪ್ಲ್ಯಾಟ್ಯೂಸ್ ಮತ್ತು ಪ್ಲೇನ್ಸ್. ಸೊ ನಾವು ಲೆಟ್ಸ್ ಲುಕ್ ಅಬೌಟ್ ದ ಮೌಂಟೇನ್ಸ್. ಮೌಂಟೇನ್ಸ್ ಅಂದರೆ ಏನು, ಇಟ್ ಈಸ್ ಅ ನ್ಯಾಚುರಲ್ ಎಲಿವೇಷನ್ ಆಫ್ ಅವರ್ ಅರ್ತ್ ಸರ್ಫೇಸ್. ಓಕೆ, ನಮ್ಮ ಭೂಮಿಯ ಸರ್ಫೇಸಲ್ಲೇ ನ್ಯಾಚುರಲಿ ಇಟ್ ವಿಲ್ ಬಿ ಎಲಿವೇಟೆಡ್. ಓಕೆ, ರೈಸ್ ಆಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಹ್ಯಾವ್ ಸ್ಮಾಲ್ ಸಮಿಟ್, ಈ ಥರ ಸ್ಮಾಲ್ ಸಮಿಟ್ ಅಂದರೆ ಪೀಕ್, ಸ್ಮಾಲ್ ಸಮಿಟ್. ಆ್ಯಂಡ್ ದೇರ್ ವಿಲ್ ಬಿ ಎ ಬ್ರಾಡ್ ಬೇಸ್, ಈ ಥರ ಬ್ರಾಡ್ ಬೇಸ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಹೈಯರ್ ದ್ಯಾನ್ ದ ಸರೌಂಡಿಂಗ್ ಏರಿಯಾ. ಸಮ್ ಮೌಂಟೇನ್ಸ್ ಆರ್ ಈವನ್ ಹೈಯರ್ ದ್ಯಾನ್ ದ ಕ್ಲೌಡ್ಸ್. ಕೆಲವೊಂದಿಷ್ಟು ಇವಾಗ ನಮ್ಮ ಹಿಮಾಲಯ ಮೌಂಟೇನ್ಸ್ ಇದಾವೆ, ದೀಸ್ ಆರ್ ಈವನ್ ಹೈಯರ್ ದ್ಯಾನ್ ದ ಕ್ಲೌಡ್ಸ್. ಓಕೆ, ಅದಕ್ಕೆ ಈ ಮೇಲ್ಗಡೆ ಏನಿರುತ್ತೆ ಇಟ್ ವಿಲ್ ಬಿ ವೆರಿ ಕೋಲ್ಡ್. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪರ್ಮನೆಂಟ್ಲಿ ಫ್ರೋಸನ್. ಓಕೆ, ಕೆಲವೊಂದಿಷ್ಟು ಗ್ಲೇಷಿಯರ್ ಮೌಂಟೇನ್ಸ್ ಅಂತ ಹೇಳಿದ್ವಿ, ವಿಲ್ ಬಿ ಪರ್ಮನೆಂಟ್ಲಿ ಫ್ರೋಸನ್. ನಮ್ಮ ಹಿಮಾಲಯಸ್ ದೇ ಆರ್ ಕಾಲ್ಡ್ ಆಸ್ ಗ್ಲೇಷಿಯರ್ಸ್. ಆ್ಯಂಡ್ ದೇರ್ ಆರ್ ಸಮ್ ಮೌಂಟೇನ್ಸ್ ವಿಚ್ ಆರ್ ಅಂಡರ್ ದ ಸಿ. ಓಕೆ, ಸಮುದ್ರದ ಒಳಗಡೆನೂ ಕೂಡ ದೇರ್ ವಿಲ್ ಬಿ ಮೌಂಟೇನ್ಸ್. ಆ್ಯಂಡ್ ಈ ಮೌಂಟೇನ್ಸ್ ಅಲ್ಲಿ ಯೂಶ್ವಲಿ ದೇರ್ ವಿಲ್ ಬಿ ಹಾರ್ಶ್ ಕ್ಲೈಮೇಟ್, ತುಂಬ ಹಾರ್ಶ್ ಇರುತ್ತೆ. ದೇರ್ ವಿಲ್ ಬಿ ಟೂ ಮಚ್ ಆಫ್ ಕೋಲ್ಡ್ ಇರುತ್ತೆ. ಆ್ಯಂಡ್ ದೇರ್ ವಿಲ್ ನಾಟ್ ಬಿ ಎನಿ
ಪ್ಲೇನ್ ಫಾರ್ ಅಗ್ರಿಕಲ್ಚರ್. ಸೊ ಅದಕ್ಕೆ ದೇರ್ ವಿಲ್ ಬಿ ಲೆಸ್ ಪೀಪಲ್ ಯೂಶುವಲಿ ಇನ್ ದ ಮೌಂಟೇನ್ಸ್. ಓಕೆ, ಸಿನ್ಸ್ ದ ಸ್ಲೋಪ್ಸ್ ಆರ್ ಸ್ಟೀಪ್, ಲೆಸ್ ಲ್ಯಾಂಡ್ ವಿಲ್ ಬಿ ಅವೈಲಬಲ್ ಫಾರ್ ದ ಫಾರ್ಮಿಂಗ್. ಕಲ್ಟಿವೇಷನ್, ಅಗ್ರಿಕಲ್ಚರ್ ಮಾಡೋದಕ್ಕೆ ಕಡಿಮೆ ಲ್ಯಾಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಜೀವಿಸುವ ಜನಗಳು ಕೂಡ ತುಂಬಾ ಕಡಿಮೆ ಆಗಿರ್ತಾರೆ. ಸೊ ಉದಾಹರಣೆಗೆ ನೀವು ನಮ್ಮ ಕರ್ನಾಟಕನೇ ತಗೊಳ್ಳಿ. ಓಕೆ, ಇಫ್ ಯು ಟೇಕ್ ದ ಕರ್ನಾಟಕ ಆ್ಯಸ್ ಅನ್ ಎಕ್ಸಾಂಪಲ್, ಮೌಂಟೇನ್ಸ್ ಎಲ್ಲಿದ್ದಾವೆ? ಯೂಶ್ವಲಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇಲ್ಲಿದ್ದಾವೆ ಮೌಂಟೇನ್ಸ್, ಹೌದಾ? ಸೊ ಇಲ್ಲಿ ನೋಡಿ ನೀವು, ಈ ವೆಸ್ಟರ್ನ್ ಘಾಟ್ಸ್ನಲ್ಲಿ ಜನಗಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಅವ್ರ ಮನೆಗಳು ತುಂಬ ದೂರದಲ್ಲಿ 200-300 ಮೀಟ್ರಿಗೆ ಒಂದೊಂದು ಮನೆಗಳಿರ್ತವೆ. ಸೊ ಇಲ್ಲಿ ಅತಿ ಕಡಿಮೆ ಜನ ಇರ್ತಾರೆ. ಅದೇ ನೀವು ಇಲ್ಲಿ ಬನ್ನಿ, ಪ್ಲೇನ್ಸ್, ಈ ಪ್ಲೇನ್ಸ್ ಅಲ್ಲಿ ಹಿಯರ್ ದೇರ್ ಇಸ್ ಅ ಲಾರ್ಜರ್ ಪಾಪ್ಯುಲೇಷನ್. ಓಕೆ, ಸೊ ಅದಕ್ಕೆ ಮೌಂಟೇನ್ಸಲ್ಲಿ ಯೂಶ್ವಲಿ ಕಡಿಮೆ ಜನಗಳು ಜೀವಿಸ್ತಾರೆ. ಓಕೆ, ಸೊ ಇಲ್ಲೊಂದು ಫಿಗರ್ ಇದೆ ನೋಡಿ, ಫೋಲ್ಡ್ ಮೌಂಟೇನ್ ಅಂತಿದೆ. ಫೋಲ್ಡ್ ಮೌಂಟೇನ್, ಸೊ ಮೌಂಟೇನ್ ರೇಂಜು ಈ ಥರ ಎಲಿವೇಟ್ ಆಗಿಬಿಟ್ಟು ಹಿಂಗೆ ಫೋಲ್ಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಫೋಲ್ಡ್ ಮೌಂಟೇನ್. ಸೊ ವೆನ್ ದೀಸ್ ಮೌಂಟೇನ್ಸ್, ನಾಳೆ ದ ಮೌಂಟೇನ್ಸ್ ವೆನ್ ದೇ ಆರ್ ಅರೇಂಜ್ ಇನ್ ಎ ಲೈನ್, ಸೊ ಇಲ್ಲೊಂದು ಮೌಂಟೇನು, ಇದರಿಂದ ಇಲ್ಲೊಂದು ಮೌಂಟೇನು, ಈ ಥರ ನೀವು ದೂರದಿಂದ ಬೆಟ್ಟ ಶ್ರೇಣಿಗಳನ್ನು ನೋಡಿದರೆ ಈ ಥರ ಕಾಣುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಮೌಂಟೇನ್ ರೇಂಜ್. ದೀಸ್ ಆರ್ ಅರೇಂಜ್ಡ್ ಇನ್ ಎ ಲೈನ್. ಓಕೆ, ಸೊ ಉದಾಹರಣೆಗೆ ಹಿಮಾಲಯಸ್ ಈಸ್ ಅ ಮೌಂಟೇನ್ ರೇಂಜ್, ಆಲ್ಪ್ಸ್ ಒಂದು ಮೌಂಟೇನ್ ರೇಂಜ್, ಆ್ಯಂಡೆಸ್ ಈಸ್ ಅ ಮೌಂಟೇನ್ ರೇಂಜ್ ಆಫ್ ದ ಏಷ್ಯಾ. ಸೊ ನಿಮಗೆ ಅಸೈನ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಹೋಮ್ವರ್ಕ್ ಏನಂತ ಹೇಳಿದ್ರೆ, ಯು ಶುಡ್ ಫೈಂಡ್ ಔಟ್ ಹಿಮಾಲಯಸ್ಸು ಯಾವ ಸ್ಟೇಟ್ಸ್ಗಳ ಮೂಲಕ ಹಾದು ಹೋಗುತ್ತೆ ನಮ್ಮ ಇಂಡಿಯಾದಲ್ಲಿ, ಇದನ್ನು ನೀವು ಕಲಿಬೇಕು. ಆಲ್ಪ್ಸ್ ಇದು ಎಲ್ಲಿದೆ, ಇದು ಯಾವ ದೇಶಗಳ ಮೂಲಕ ಹಾದು ಹೋಗುತ್ತೆ, ಇದನ್ನು ಕಲಿಬೇಕು ನೀವು. ಆ್ಯಂಡೆಸ್ ಇದು ಕೂಡ ಎಲ್ಲಿದೆ ಮತ್ತು ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ, ಇದನ್ನು ಕೂಡ ನೀವು ಕಲಿಬೇಕು. ಆ್ಯಂಡ್ ಇದನ್ನು ನೀವು ಹುಡುಕ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನೀವು. ಹಿಮಾಲಯಸ್ ಯಾವ ರಾಜ್ಯದ ಮೂಲಕ ಹೋಗುತ್ತೆ, ಆಲ್ಪ್ಸ್ ಯಾವ ದೇಶ, ಆ್ಯಂಡೆಸ್ ಇದು ಯಾವ ದೇಶಗಳ ಮೇಲೆ ಹಾದು ಹೋಗುತ್ತೆ ಅನ್ನೋದನ್ನು ನೀವು ಕಲಿಬೇಕು. ಓಕೆ, ಸೊ ಇಲ್ಲಿ ನೋಡಿ, ಮೌನ ಕಿಯಾ ಇನ್ ಹವಾಯಿ ಅಂತಕ್ಕಂಥ ಒಂದು ದೇಶ, ಅಲ್ಲಿ ಮೌನ ಕಿಯಾ ಅಂತಕ್ಕಂಥದ್ದೊಂದು ಬೆಟ್ಟ ಇನ್ನು ಪೆಸಿಫಿಕ್ ಓಷನಲ್ಲಿದೆ. ಈಸ್ ಆ್ಯನ್ ಅಂಡರ್ ಸಿ ಮೌಂಟೇನ್, ಅಂದರೆ ಸಮುದ್ರದಲ್ಲಿ ಇರತಕ್ಕಂತಹ ಒಂದು ಮೌಂಟೇನ್ ಇದು ಮೌನ ಕಿ ಅಂಥೇಳಿ. ಆ್ಯಂಡ್ ಇಟ್ ಈಸ್ ಈವನ್ ಹೈಯರ್ ದ್ಯಾನ್ ಅವರ್ ಮೌಂಟ್ ಎವರೆಸ್ಟ್, ಆ್ಯಂಡ್ ಇಟ್ ಈಸ್ ಅ 10,205 ಮೀಟರ್ಸ್ ಹೈ. ಓಕೆ, ಸೊ ಭೂಮಿಯ ಮೇಲೆ ಹೈಯೆಸ್ಟ್ ಪೀಕ್ ಮೌಂಟೇನ್ ಅಂತ ಹೇಳಿದ್ರೆ ಇಟ್ ಈಸ್ ದಿಸ್ ಮೌನ ಕಿ. ಅದೇ ಓನ್ಲಿ ಆನ್ ಲ್ಯಾಂಡ್ ಸರ್ಫೇಸ್ ಅಂತ ಕೇಳಿದ್ರೆ ಇಟ್ ಈಸ್ ಮೌಂಟ್ ಎವರೆಸ್ಟ್. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮೌಂಟೇನ್ಸಲ್ಲೂ ದೇರ್ ಆರ್ 3 ಟೈಪ್ಸ್ ಆಫ್ ದ ಮೌಂಟೇನ್ಸ್. ಫೋಲ್ಡ್ ಮೌಂಟೇನ್ ನಾನು ಆವಾಗಲೇ ತೋರಿಸಿದೆ ಫಿಗರಲ್ಲಿ, ಫೋಲ್ಡ್ ಮೌಂಟೇನ್, ಆ್ಯಂಡ್ ದೆನ್ ಈಸ್ ಬ್ಲಾಕ್ ಮೌಂಟೇನ್, ಆ್ಯಂಡ್ ದೇರ್ ಇಸ್ ಅ ವೋಲ್ಕ್ಯಾನಿಕ್ ಮೌಂಟೇನ್. ಓಕೆ, ನೋಡೋಣ ಇವಾಗ ಒಂದೊಂದಾಗಿ. ಸೊ ಹಿಮಾಲಯನ್ ಮೌಂಟೇನ್ಸ್ ಆ್ಯಂಡ್ ಆಲ್ಪ್ಸ್, ದೀಸ್ ಆರ್ ಯಂಗ್ ಫೋಲ್ಡ್. ಓಕೆ, ಮೌಂಟೇನ್ಸ್ ಈ ಥರ ಇರುತ್ತಲ್ಲ, ದಿಸ್ ಇಸ್ ಅ ಫೋಲ್ಡ್ ಮೌಂಟೇನ್. ಸೊ ಅವರ್ ಹಿಮಾಲಯಸ್ ಆ್ಯಂಡ್ ದಿಸ್ ಆಲ್ಪ್ಸ್, ದೀಸ್ ಆರ್ ದ ಫೋಲ್ಡ್ ಮೌಂಟೇನ್ಸ್ ಆ್ಯಂಡ್ ದೀಸ್ ಆರ್ ಯಂಗ್ ಆಲ್ಸೋ. ವೆರ್ ಅರಾವಳಿ ಇನ್ ಇಂಡಿಯಾ, ಅರಾವಳಿ ಸಿ ರಾಜಸ್ಥಾನದಲ್ಲಿ ಇಲ್ಲೊಂದು ಅರಾವಳಿ ರೇಂಜಸ್ ಅಂತ ಬರುತ್ತೆ. ಓಕೆ, ಅರಾವಳಿ ಮೌಂಟೇನ್ ರೇಂಜ್. ಇಟ್ ಈಸ್ ಅ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ಒನ್ ಆಫ್ ದ, ಓಕೆ, ಇಂಡಿಯಾದಲ್ಲಿ ಇಟ್ ಈಸ್ ಓಲ್ಡೆಸ್ಟು, ಬಟ್ ವರ್ಲ್ಡಲ್ಲಿ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ತುಂಬ ಸರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು. ಓಕೆ, ಆ್ಯಂಡ್ ದ ಅಪಲಾಚಿಯನ್ಸ್ ಇನ್ ನಾರ್ತ್ ಅಮೇರಿಕಾ, ಇಲ್ಲೂ ಕೂಡ ಯು ಶುಡ್ ಗೋ ಆ್ಯಂಡ್ ಲರ್ನ್ ವೇರ್ ಇಸ್ ದಿಸ್ ಅಪಲಾಚಿಯನ್ಸ್ ಆ್ಯಂಡ್ ದ ಕಂಟ್ರೀಸ್ ದಟ್ ಇಟ್ ಪಾಸಸ್, ಇದನ್ನು ಕಲಿಬೇಕು ನೀವು, ಅಪಲಾಚಿಯನ್ಸ್. ಆ್ಯಂಡ್ ಆಲ್ಸೋ ಉರಾಲ್ ಮೌಂಟೇನ್ಸ್. ಓಕೆ, ಹಿಂದೆ ನೋಡಿದರೆ ಉರಾಲ್ ಮೌಂಟೇನ್ಸ್ ಇನ್ ರಷ್ಯಾ. ದೀಸ್ ಹ್ಯಾವ್ ದ ರೌಂಡೆಡ್ ಫೀಚರ್ಸ್ ಆ್ಯಂಡ್ ಲೋ ಎಲಿವೇಷನ್, ಅಂದರೆ ತುಂಬ ಎತ್ತರದಲ್ಲಿಲ್ಲ, ದೇ ಹ್ಯಾವ್ ಲೋ ಎಲಿವೇಷನ್ ಆ್ಯಂಡ್ ದೇ ಹ್ಯಾವ್ ಗಾಟ್ ಲೈಕ್ ದಿಸ್ ರೌಂಡೆಡ್ ಫೀಚರ್ಸ್. ತುಂಬ ಈ ಥರ ಪೀಕ್ಸ್ಗಳಿಲ್ಲ, ದೇ ಹ್ಯಾವ್ ಗಾಟ್ ರೌಂಡೆಡ್ ಫೀಚರ್ಸ್. ಆ್ಯಂಡ್ ದೀಸ್ ಆರ್ ವೆರಿ ಓಲ್ಡ್ ಫೋಲ್ಡ್ ಮೌಂಟೇನ್ಸ್ ಅಂತ ಕೂಡ ಹೇಳ್ಬೋದು. ಸೊ ನಾವು ವಿಲ್ ಕಮ್ ಟು ದ ಬ್ಲಾಕ್ ಮೌಂಟೇನ್ಸ್ ಅಂದರೆ ಈ ಥರ ನೋಡಿ, ಈ ಥರ ಬ್ಲಾಕ್ಸ್ ಇರುತ್ತೆ. ಓಕೆ, ಸ್ಟೀಪ್ಸ್ಗಳಿರೋದಿಲ್ಲ. ಸೊ ಹೀಗೆ ಸ್ಟೀಪ್ಸ್ಗಳಿರೋದಿಲ್ಲ, ದೇರ್ ವಿಲ್ ಬಿ ಬ್ಲಾಕ್ಸ್ ಲೈಕ್ ದಿಸ್. ದೀಸ್ ಆರ್ ಕ್ರಿಯೇಟೆಡ್ ವೆನ್ ಲಾರ್ಜ್ ಏರಿಯಾಸ್ ಆರ್ ಬ್ರೋಕನ್ ಆ್ಯಂಡ್ ಡಿಸ್ಪ್ಲೇಸ್ಡ್ ವರ್ಟಿಕಲಿ. ಅಂದರೆ ಇರೋ ಮೌಂಟೇನು ಏನಾಗಿರುತ್ತೆ ಅಂದರೆ ಇಲ್ಲಿ ಈ ಕಡೆ ಇಟ್ ವಿಲ್ ಬಿ ಬ್ರೋಕನ್ ಆ್ಯಂಡ್ ದಿಸ್ ವಿಲ್ ಬಿ ಶಿಫ್ಟೆಡ್. ಓಕೆ, ಗಾಳಿ ಇದರಿಂದ ಶಿಫ್ಟ್ ಆಗಿರುತ್ತೆ. ಸೊ ಹಿಯರ್ ಲೈಕ್ ದಿಸ್ ಇಟ್ ವಿಲ್ ಕ್ರಿಯೇಟ್ ಅ ಸರ್ಫೇಸ್. ಸೊ ದಿಸ್ ಇಸ್ ದ ಬ್ಲಾಕ್ ಮೌಂಟೇನ್. ಆ್ಯಂಡ್ ಹಿಯರ್ ದ ಅಪ್ಲಿಫ್ಟೆಡ್ ಬ್ಲಾಕ್ಸ್, ಈ ಥರ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಬ್ಲಾಕು, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹೋರ್ಸ್ಟ್. ವೆರಾಸ್ ಈ ಕಡೆ ದ ಲೋವರ್ಡ್ ಬ್ಲಾಕ್ ಏನಿದೆಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಗ್ರೇಬನ್ ಅಂತ ಹೇಳ್ತಾರೆ. ದ ರೈನ್ ವ್ಯಾಲಿ ಆ್ಯಂಡ್ ಓಸ್ಜಸ್ ಮೌಂಟೇನ್ ಇನ್ ಯುರೋಪ್ ಆರ್ ಎಕ್ಸಾಂಪಲ್ಸ್. ಯುರೋಪಲ್ಲಿ ಇರತಕ್ಕಂತಹ ರೈನ್ ವ್ಯಾಲಿ ಒಂದು ಆ್ಯಂಡ್ ಓಸ್ಜಸ್ ಮೌಂಟೇನ್, ನೀವು ಮ್ಯಾಪಲ್ಲಿ ಹೋಗಿ ನೋಡಿ ಎಲ್ಲಿದೆ ಇದು ಅಂಥೇಳಿ. ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಬ್ಲಾಕ್ ಮೌಂಟೇನ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ವೋಲ್ಕ್ಯಾನಿಕ್ ಮೌಂಟೇನ್ಸ್. ದೀಸ್ ಆರ್ ಫಾರ್ಮ್ಡ್ ಬಿಕಾಸ್ ಆಫ್ ದ ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ. ಓಕೆ, ಸೊ ಭೂಮಿಯ ಮೇಲೆ ವೋಲ್ಕ್ಯಾನೋ ಏನು ಬರುತ್ತಲ್ಲ, ಸೊ ಇದರಿಂದ ಕೂಡ ಇಲ್ಲಿ ಡೆಪಾಸಿಟ್ ಆಗಿ ಇಟ್ ವಿಲ್ ಫಾರ್ಮ್ ಅ ಮೌಂಟೇನ್, ದಟ್ ಈಸ್ ವೋಲ್ಕ್ಯಾನಿಕ್ ಮೌಂಟೇನ್.
ಫಾರ್ ಎಕ್ಸಾಂಪಲ್ ಮೌಂಟ್ ಕಿಲಿಮಂಜಾರೋ ಇನ್ ಆಫ್ರಿಕಾ, ಮೌಂಟ್ ಫಿಜಿಯಾಮ ಇನ್ ಜಪಾನ್ ಆರ್ ದ ಎಕ್ಸಾಂಪಲ್ಸ್. ಸೊ ನೀವು ಹೋಗಿ ಮ್ಯಾಪಲ್ಲಿ ನೋಡಿ ಎಲ್ಲಿದೆ ಇದು ಅಂತ. ಆ್ಯಂಡ್ ದೀಸ್ ಮೌಂಟೇನ್ಸ್ ಆರ್ ವೆರಿ ಯೂಸ್ಫುಲ್. ಇದರಿಂದ ಉಪಯೋಗಗಳಿದ್ದಾವೆ. ಏನಂದರೆ ಇಟ್ ಈಸ್ ಅ ಸ್ಟೋರ್ ಹೌಸ್ ಆಫ್ ದ ವಾಟರ್, ಬಿಕಾಸ್ ಯಾವುದೇ ನದಿ ಶುರುವಾಗೋದು ಇಟ್ ವಿಲ್ ಬಿ ಇನ್ ದ ಮೌಂಟೇನ್ಸ್. ಓಕೆ, ರಿವರ್ಸ್ ಹ್ಯಾವ್ ದೇರ್ ಸೋರ್ಸ್ ಇನ್ ದ ಗ್ಲೇಷಿಯರ್ಸ್. ಇವನ್ ದ ಹಿಮಾಲಯ ಅಥವಾ ಬೇರೆ ಬೇರೆ ಗ್ಲೇಷಿಯರ್ಸಿಂದನೂ ಕೂಡ ನದಿಗಳು ಹುಟ್ಕೊಳ್ತವೆ. ಆ್ಯಂಡ್ ದೀಸ್ ರಿಸರ್ವೈರ್ಸ್ ಆರ್ ಮೇಡ್ ಆ್ಯಂಡ್ ದ ವಾಟರ್ ಈಸ್ ಹಾರ್ನೆಸ್ ಫಾರ್ ದ ಯೂಸ್ ಆಫ್ ಪೀಪಲ್. ಓಕೆ, ಇಲ್ಲಿಂದ ಬಂತಹ ನದಿ ಏನಿದೆ ಇಟ್ ವಿಲ್ ಮೇಕ್ ಅ ರಿಸರ್ವೈರ್ ಆ್ಯಂಡ್ ದಿಸ್ ವಾಟರ್ ಈಸ್ ಯೂಸ್ ಫಾರ್ ದ ಇರಿಗೇಷನ್. ಓಕೆ, ಆ್ಯಂಡ್ ಆಲ್ಸೋ ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಷನ್, ನೀರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿನೂ ಕೂಡ ನಾವು ಜನ್ರೇಟ್ ಮಾಡ್ಕೋಬೋದು. ಆ್ಯಂಡ್ ದೀಸ್ ರಿವರ್ ವ್ಯಾಲೀಸ್ ಆ್ಯಂಡ್ ಟೆರೆಸಸ್ ಆರ್ ಐಡಿಯಲ್ ಫಾರ್ ದ ಕಲ್ಟಿವೇಷನ್ ಆಫ್ ಕ್ರಾಪ್ಸ್. ಸೊ ಎಲ್ಲಿ ನದಿ ಹರಿದೋಗುತ್ತಲ್ಲ ಅದನ್ನು ನಾವು ರಿವರ್ ವ್ಯಾಲಿ ಅಂತ ಹೇಳ್ತೇವೆ. ದೀಸ್ ರಿವರ್ ವ್ಯಾಲೀಸ್ ಆ್ಯಂಡ್ ದ ಟೆರೆಸಸ್ ಅಂದರೆ ಮೌಂಟೇನ್ ಇರುತ್ತಲ್ಲ, ಮೌಂಟೇನು. ಸೊ ಅಲ್ಲಿ ಈ ಥರ ಟೆರೆಸ್ಗಳನ್ನು ಮಾಡಿರ್ತಾರೆ. ದೀಸ್ ಆರ್ ಐಡಿಯಲ್ ಫಾರ್ ದ ಕಲ್ಟಿವೇಷನ್ ಆಫ್ ದ ಕ್ರಾಪ್ಸ್. ಆ್ಯಂಡ್ ದೀಸ್ ಮೌಂಟೇನ್ಸ್ ಹ್ಯಾವ್ ವೆರೈಟಿ ಆಫ್ ಫ್ಲೋರಾ ಆ್ಯಂಡ್ ಫೌನಾ. ಫ್ಲೋರಾ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ಲ್ಯಾಂಟ್ಸ್, ವೆರೈಟಿ ಆಫ್ ಪ್ಲ್ಯಾಂಟ್ಸ್. ಫೌನಾ ಅಂತ ಹೇಳಿದ್ರೆ ವೆರೈಟಿ ಆಫ್ ಆ್ಯನಿಮಲ್ಸ್. ಆ್ಯಂಡ್ ದಿಸ್ ಫಾರೆಸ್ಟ್ ಆರ್ ಸೋರ್ಸ್ ಫಾರ್ ಫ್ಯೂಯಲ್, ಫಾಡರ್, ಶೆಲ್ಟರ್ ಆ್ಯಸ್ ವೆಲ್ ಆಸ್ ಅದರ್ ಪ್ರಾಡಕ್ಟ್ಸ್. ಓಕೆ, ನಮಗೆ ಕಾಡಿನಿಂದ ಯು ಕ್ಯಾನ್ ಗೆಟ್ ದ ಫ್ಯೂಯಲ್, ಕಟ್ಟಿಗೆಗಳು, ಮತ್ತು ಫಾಡರ್ ಸಿಗುತ್ತೆ, ದನಗಳಿಗೆ ಮೇವು, ಆ್ಯಂಡ್ ಆಲ್ಸೋ ಶೆಲ್ಟರ್. ಓಕೆ, ಅಲ್ಲಿ ಫಾರೆಸ್ಟಿಂದ ವಿ ಕ್ಯಾನ್ ಯೂಸ್ ದ ಕಟ್ಟಿಗೆ ಯೂಸ್ ಮಾಡ್ಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡ್ಬೋದು. ಸೊ ಫಾರ್ ಇಟ್ ಈಸ್ ಯೂಸ್ಫುಲ್ ಫಾರ್ ದ ಶೆಲ್ಟರ್ ಆಲ್ಸೋ. ಓಕೆ, ಸೊ ಅದರ್ ಪ್ರಾಡಕ್ಟ್ಸ್, ಗಮ್, ರೈಸಿನ್ಸು, ಇದೆಲ್ಲ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಮೌಂಟೇನ್ಸ್ ಈಸ್ ಯೂಸ್ಫುಲ್ ಫಾರ್ ಟೂರಿಸಮ್ ಆ್ಯಂಡ್ ಸ್ಪೋರ್ಟ್ಸ್ ಲೈಕ್ ಪ್ಯಾರಾಗ್ಲೈಡಿಂಗ್, ಹ್ಯಾಂಗ್ ಗ್ಲೈಡಿಂಗ್, ರಿವರ್ ರಾಫ್ಟಿಂಗ್. ಇಲ್ಲಿದೆ ನೋಡಿ, ಹಿಮಾಲಯಸಲ್ಲಿ ಮಾಡ್ತಾರೆ ಇದೆಲ್ಲ ಸ್ಪೋರ್ಟ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಫಿಗರ್ ಕಾಣೋದಿಲ್ಲ. ಸೊ ದಿಸ್ ಈಸ್ ವೊಲ್ಕ್ಯಾನಿಕ್ ಮೌಂಟೇನ್. ವೊಲ್ಕ್ಯಾನೋ ಹಿಂಗೆ ರೈಸ್ ಆಗಿಬಿಟ್ಟು ಆಫ್ಟರ್ ದ್ಯಾಟ್ ಇಟ್ ವಿಲ್ ಸ್ಟಾರ್ಟ್ ಡೆಪಾಸಿಟಿಂಗ್ ಆ್ಯಂಡ್ ಫಾರ್ಮ್ಸ್ ಅ ಮೌಂಟೇನ್. ಇಲ್ಲಿದೆ ನೋಡಿ, ದಿಸ್ ಈಸ್ ಅ ವೊಲ್ಕ್ಯಾನಿಕ್ ಮೌಂಟೇನ್. ಸೊ ನೆಕ್ಸ್ಟ್ ಈಸ್ ಪ್ಲ್ಯಾಟ್ಯೂಸ್. ಪ್ಲ್ಯಾಟ್ಯೂಸ್ ಅಂದರೆ ಇಟ್ ಈಸ್ ಆಲ್ಸೋ ಎಲಿವೇಟೆಡ್ ಲ್ಯಾಂಡ್ ಬಟ್ ಇಟ್ ವಿಲ್ ಬಿ ಫ್ಲ್ಯಾಟ್. ಎಲಿವೇಟ್ ಆಗಿರುತ್ತೆ ಸರ್ಫೇಸಿಂದ, ಬಟ್ ಇಟ್ ವಿಲ್ ಬಿ ಎ ಫ್ಲ್ಯಾಟ್ ಲ್ಯಾಂಡ್. ಇಲ್ಲಿದೆ ನೋಡಿ ಈ ಥರ. ಓಕೆ, ಎಲಿವೇಟ್ ಆಗಿ ಹಿಂಗೆ ಮೇಲ್ಗಡೆ ಹೋದರೆ ಅದನ್ನು ಮೌಂಟೇನ್ ಅಂತೀವಿ, ಬಟ್ ಇಟ್ ವಿಲ್ ಬಿ ಎಲಿವೇಟೆಡ್ ಬಟ್ ಫ್ಲ್ಯಾಟ್. ದಿಸ್ ಈಸ್ ಕಾಲ್ಡ್ ಆಸ್ ದ ಪ್ಲ್ಯಾಟ್ಯೂಸ್ ಆ್ಯಂಡ್ ಇಟ್ ಈಸ್ ಅ ಟೇಬಲ್ ಲ್ಯಾಂಡ್. ಆ್ಯಂಡ್ ದಿಸ್ ಪ್ಲ್ಯಾಟೂ ವಿಲ್ ಆಲ್ಸೋ ಹ್ಯಾವ್ ಒನ್ ಆರ್ ಮೋರ್ ಸೈಡ್ಸ್. ಈ ಕಡೆ ಒಂದು ಸೈಡ್ ಇದೆ, ಆ ಕಡೆ ಒಂದು ಸೈಡ್ ಇದೆ. ಓಕೆ, ಆ್ಯಂಡ್ ಇಟ್ ವಿಲ್ ಹ್ಯಾವ್ ಸ್ಟೀಪ್ ಸ್ಲೋಪ್ಸ್. ಕೆಲವೊಂದು ಸರಿ ಸ್ಲೋಪ್ಸ್ ವಿಲ್ ಬಿ ವೆರಿ ಸ್ಟೀಪ್, ಆಳವಾಗಿರುತ್ತೆ. ಸೊ ಆ್ಯಂಡ್ ದ ಹೈಟ್ ವಿಲ್ ವೇರಿ ಫ್ರಮ್ ಫ್ಯೂ 100 ಮೀಟರ್ಸ್ ಟು ದ್ಯಾಟ್ ಆಫ್ ಸೆವರಲ್ 1000 ಮೀಟರ್ಸ್. ಕೆಲವೊಂದು ಸರಿ ಹೈಟ್ ಏನಾಗ್ಬೋದು ಅಂತ ಹೇಳಿದ್ರೆ ಒಂದು ಕಡಿಮೆ ಇರ್ಬೋದು ಅಥವಾ ಕೆಲವೊಂದಿಷ್ಟು ಜಾಸ್ತಿ ಕೂಡ ಇರ್ಬೋದು. ಆ್ಯಂಡ್ ದೀಸ್ ಪ್ಲ್ಯಾಟ್ಯೂಸ್ ಆರ್ ಆಲ್ಸೋ ಲೈಕ್ ಮೌಂಟೇನ್ಸ್, ದೇ ವಿಲ್ ಬಿ ಯಂಗ್ ಆರ್ ಓಲ್ಡ್, ಹೆಂಗೂ ಕೂಡ ಓಲ್ಡ್ ಆಗಿರುತ್ತೆ. ಆ್ಯಂಡ್ ಡೆಕ್ಕನ್ ಪ್ಲ್ಯಾಟೂ, ನಮ್ಮ ಭಾರತದಲ್ಲಿರ್ತಕ್ಕಂಥ ಡೆಕ್ಕನ್ ಪ್ಲ್ಯಾಟೂ ಏನಿದೆ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲ್ಯಾಟೂ. ಓಕೆ, ಸೊ ನಮ್ಮ ಭಾರತದಲ್ಲಿ ದಿಸ್ ಡೆಕ್ಕನ್ ಪ್ಲ್ಯಾಟೂ, ಓಕೆ ಇಲ್ಲಿದೆ ನೋಡಿ, ದಿಸ್ ಇಸ್ ಅ ಡೆಕ್ಕನ್ ಪ್ಲ್ಯಾಟೂ. ಸೊ ದಿಸ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲ್ಯಾಟೂ. ಆ್ಯಂಡ್ ದ ಈಸ್ಟ್ ಆಫ್ರಿಕನ್ ಪ್ಲ್ಯಾಟೂ ಇನ್ ಕೀನ್ಯಾದಲ್ಲಿ ಈಸ್ಟ್ ಆಫ್ರಿಕನ್ ಪ್ಲ್ಯಾಟೂ ಇದೆ. ಆ್ಯಂಡ್ ತಂಜಾನಿಯಾ ಆ್ಯಂಡ್ ಉಗಾಂಡಾ ಆ್ಯಂಡ್ ಆಲ್ಸೋ ದ ವೆಸ್ಟರ್ನ್ ಪ್ಲ್ಯಾಟೂ ಆಫ್ ಆಸ್ಟ್ರೇಲಿಯಾ. ದೀಸ್ ಆರ್ ದ ಅದರ್ ಎಕ್ಸಾಂಪಲ್ಸ್ ಆಫ್ ಪ್ಲ್ಯಾಟ್ಯೂಸ್. ಅದೇ ಥರ ಟಿಬೆಟ್ ಪ್ಲ್ಯಾಟೂ ಅಂತಿದೆ. ಇಂಡಿಯಾ ಆದಮೇಲೆ ಇಲ್ಲಿ ಟಿಬೆಟ್ ಬರುತ್ತಲ್ಲ, ಇಟ್ ಇಸ್ ಆಲ್ಸೋ ಪ್ಲ್ಯಾಟೂ. ಈಸ್ ದ ಹೈಯೆಸ್ಟ್ ಪ್ಲ್ಯಾಟೂ ಇನ್ ದ ವರ್ಲ್ಡ್ ವಿತ್ ಹೈಟ್ ಆಫ್ 4000 to 6000 meters above the sea level. Tibetan plateau is the highest plateau. And the plateaus are useful. ಏನು ಯೂಸ್ ಇದೆ ಅಂತ ಹೇಳಿದ್ರೆ, these plateaus are usually rich in mineral deposits. ಓಕೆ, ನಾವು ಇವತ್ತೇನು ಮೈನಿಂಗ್ ನೋಡ್ತೀವಲ್ಲ, ದೀಸ್ ಆರ್ ಮೋಸ್ಟ್ಲಿ ಇನ್ ದೀಸ್ ಪ್ಲ್ಯಾಟ್ಯೂಸ್. ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಮೈನಿಂಗು, ಚಿತ್ರದುರ್ಗ, ಆಲ್ ಆಫ್ ದೀಸ್ ಆರ್ ಪಾರ್ಟ್ ಆಫ್ ದಿಸ್ ಪ್ಲ್ಯಾಟ್ಯೂ. ಓಕೆ, ಸೊ ಆಫ್ರಿಕನ್ ಪ್ಲ್ಯಾಟೂ, ದೇರ್ ಇಟ್ ಈಸ್ ಫೇಮಸ್ ಫಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಮೈನಿಂಗ್. ನಮ್ಮ ಇಂಡಿಯಾದಲ್ಲಿ ಹ್ಯೂಜ್ ರಿಸರ್ವ್ಸ್ ಆಫ್ ಐರನ್, ಕೋಲ್ ಆ್ಯಂಡ್ ಮ್ಯಾಂಗ್ನೀಸ್ ಈಸ್ ಫೌಂಡ್ ಇನ್ ದ ಛೋಟಾ ನಾಗ್ಪುರ್ ಪ್ಲ್ಯಾಟೂ. ಸೊ ಛೋಟಾ ನಾಗ್ಪುರ್ ಎಲ್ಲಿದೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದಿಸ್ ಈಸ್ಟರ್ನ್ ಪಾರ್ಟ್. ಓಕೆ, ಐಮ್ ಸಾರಿ, ಇಲ್ಲಿದೆ ನೋಡಿ ಈಸ್ಟರ್ನ್ ಪಾರ್ಟ್. ದಿಸ್ ಈಸ್ ದ ಛೋಟಾ ನಾಗ್ಪುರ್ ಪ್ಲ್ಯಾಟೂ. ಆ್ಯಂಡ್ ಆಲ್ಸೋ ಫ್ರಮ್ ದ ಪ್ಲ್ಯಾಟೂಸ್ ದೇರ್ ಆರ್ ವಾಟರ್ಫಾಲ್ಸ್ ಫ್ರಮ್ ದ ರಿವರ್. ಫಾರ್ ಎಕ್ಸಾಂಪಲ್ ಹುಂಡ್ರು ಇನ್ ಛೋಟಾ ನಾಗ್ಪುರ್ ಪ್ಲ್ಯಾಟೂ ಇಲ್ಲಿ. ಆ್ಯಂಡ್ ದಿಸ್ ಈಸ್ ಆನ್ ದ ರಿವರ್ ಸುಬರ್ಣ ರೇಖಾ. ಆ್ಯಂಡ್ ಜೋಗ್ ಫಾಲ್ಸ್, ಕರ್ನಾಟಕದ ಜೋಗ ಫಾಲ್ಸ್ ಏನಿದೆ ಶಿವಮೊಗ್ಗದಲ್ಲಿ, ಇಟ್ ಈಸ್ ಆಲ್ಸೋ ಅಪಾನ್ ದಿಸ್ ಪ್ಲ್ಯಾಟ್ಯೂಸ್. ಓಕೆ, ಆ್ಯಂಡ್ ದ ಲಾವಾ ಪ್ಲ್ಯಾಟ್ಯೂಸ್, ಲಾವಾದಿಂದ ಆಗ್ತಕ್ಕಂಥ ಪ್ಲ್ಯಾಟ್ಯೂಸ್ ವಿಲ್ ಬಿ ರಿಚ್ ಇನ್ ದ ಬ್ಲ್ಯಾಕ್ ಸಾಯಿಲ್ that are fertile and good for the cultivation also. Okay, so now let's see the plains. Plains are the large stretch of flat land. Plains andre idu elevated irodilla, they will be very flat lands, not more than 200 meters above mean sea level. Okay, and these plains are usually formed by rivers. ನದಿ ಏನು ಹರಿತಲ್ಲ, ಹರಿದು ಅದು ನದಿ ತನ್ನ ಜೊತೆಗೆ ಏನು ಮಣ್ಣು ಕಲ್ಲು ಎಲ್ಲ ತೊಗೊಂಡಿರುತ್ತೆ ಅದನ್ನು ಡೆಪಾಸಿಟ್ ಮಾಡ್ತಾ ಹೋದಾಗ ಇಟ್ ವಿಲ್ ಫಾರ್ಮ್ ದ ಪ್ಲೇನ್ಸ್. Okay, these
rivers, they will carry forward the eroded material. They deposit their load consisting of stone, sand and silt along the course. This is how the plain is formed. And these plains are usually very fertile, and the construction of transport network is also very easy. Fertile plain land ಅಲ್ಲಿ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್, ರೋಡು, ರೈಲು ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಈಸಿ. ಆ್ಯಂಡ್ ದೇ ವಿಲ್ ಬಿ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್. ತುಂಬ ಜನ ಇಲ್ಲೇ ವಾಸವನ್ನು ಮಾಡ್ತಾರೆ. Some largest plains by the rivers are found in Asia and North America. Okay, in Asia, the plains formed by Ganga, Brahmaputra and the Yangtze in China. Okay, ನಮ್ಮ ಭಾರತದಲ್ಲಿ ಲಾರ್ಜೆಸ್ಟ್ ಪ್ಲೇನ್ ಎಲ್ಲಿದೆ ಅಂತ ನೋಡಿದ್ರೆ ಇಟ್ ಈಸ್ ಹಿಯರ್. ಗಂಗಾ ಮತ್ತು ಬ್ರಹ್ಮಪುತ್ರ ಈ ನದಿಗಳು ಸೇರಿ ಹಿಯರ್ ದೇ ಫಾರ್ಮ್ ಅ ಪ್ಲೇನ್ ಕಾಲ್ಡ್ ಎಸ್ ಇಂಡಸ್ ಗಂಗಾ ಬ್ರಹ್ಮಪುತ್ರ ಪ್ಲೇನ್ಸ್. ಇಂಡಸ್ ಇಲ್ಲಿ, ಗಂಗಾ ಇಲ್ಲಿ ಹರಿಯುತ್ತೆ, ಬ್ರಹ್ಮಪುತ್ರ ಈ ಕಡೆಯಿಂದ ಹರುತ್ತೆ. ಇವು ಮೂರು ಸೇರಿಕೊಂಡು ದೇ ಫಾರ್ಮ್ ಲಾರ್ಜೆಸ್ಟ್ ಪ್ಲೇನ್ ನೋನ್ ಆ್ಯಸ್ ದ IGB ಪ್ಲೇನ್ ಅಂತ ಹೇಳ್ತೇವೆ. ಆ್ಯಂಡ್ ದಿಸ್ ಈಸ್ ವೆರಿ ಯೂಸ್ಫುಲ್ ಟು ಬಿಲ್ಡ್ ದ ಹೌಸ್ ಫಾರ್ ಕಲ್ಟಿವೇಷನ್ ಆಲ್ಸೋ. ಓಕೆ, ನಮ್ಮ ಇಂಡಿಯಾದಲ್ಲಿ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಇದೆ. ಇಟ್ ಈಸ್ ಹೈಲಿ ಪಾಪ್ಯುಲೇಟೆಡ್ ರೀಜಿಯನ್ಸ್. ಇಲ್ಲಿ UP, ಬಿಹಾರ್, ದಿಸ್ ಇಸ್ ವೆರಿ ಹೈಲಿ ಪಾಪ್ಯುಲೇಟೆಡ್ ರೀಜಿಯನ್. ಓಕೆ, ಸೊ ನಾವು ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ದ ಪೀಪಲ್, ಜನಗಳು ಹೇಗೆ ಲ್ಯಾಂಡ್ ಫಾರ್ಮ್ನ ಯೂಸ್ ಮಾಡ್ಕೊತಾರೆ. ಓಕೆ, ಸೊ ಲ್ಯಾಂಡ್ಸಲ್ಲಿ ಇಟ್ ಈಸ್ ಈಸಿ ಟು ಗ್ರೋ ಕ್ರಾಪ್ಸ್, ಬಿಲ್ಡ್ ಅ ಹೌಸ್ ಆರ್ ಇವನ್ ಅ ರೋಡ್ ಇನ್ ಅ ಪ್ಲೇನ್ ದ್ಯಾನ್ ಅ ಮೌಂಟೇನ್. ಕೆಲವೊಂದು ಸರಿ ಏನಾಗುತ್ತೆ, ನ್ಯಾಚುರಲ್ ಕೆಲಾಮಿಟೀಸ್ ಲೈಕ್ ಅರ್ಥಕ್ವೇಕ್, ವೋಲ್ಕ್ಯಾನಿಕ್ ಆ್ಯಂಡ್ ಸ್ಟಾರ್ಮ್ಸ್, ಫ್ಲಡ್ಸ್, ದೀಸ್ ವಿಲ್ ಕಾಸ್ ದ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ ಫಾರ್ ದ ಹ್ಯೂಮನ್ಸ್ ಆ್ಯಂಡ್ ದೇರ್ ವಿಲ್ ಬಿ ಹ್ಯೂಜ್ ಲಾಸ್. ಆ್ಯಂಡ್ ಆಲ್ಸೋ ಕೆಲವೊಂದು ಸರಿ ಪೀಪಲ್ ವಿಲ್ ವೇಸ್ಟ್ ದ ಲ್ಯಾಂಡ್. ಹೇಗೆ ಅಂದರೆ ದೇ ವಿಲ್ ಕನ್ಸ್ಟ್ರಕ್ಟ್ ದ ಹೌಸ್ ಇನ್ ಫರ್ಟೈಲ್ ಲ್ಯಾಂಡ್. ಎಲ್ಲಿ ಕಲ್ಟಿವೇಷನ್ ಅಗ್ರಿಕಲ್ಚರ್ಗೆ ಚೆನ್ನಾಗಿರುತ್ತೋ ಅಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು ಮಾಡ್ತಾರೆ. ಓಕೆ, ಅದೇ ಥರ ವಿ ಥ್ರೋ ಗಾರ್ಬೇಜ್ ಆನ್ ಲ್ಯಾಂಡ್ ಆರ್ ಇನ್ ವಾಟರ್ ಮೇಕಿಂಗ್ ದಮ್ ಡರ್ಟಿ. ಸೊ ಈ ಥರ ನಾವು ಮಿಸ್ಯೂಸ್ ಮಾಡ್ಕೊಂಬಿಡ್ತೀವಿ. ಸೊ ದಿಸ್ ವಿಲ್ ಲೀಡ್ ಟು ದ ಪೊಲ್ಯೂಷನ್. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಅವರ್ ಡ್ಯೂಟಿ ಟು ಲೀವ್ ದಿಸ್ ಅರ್ತ್ ಅ ಬೆಟರ್ ಪ್ಲೇಸ್ ಫಾರ್ ದ ಫ್ಯೂಚರ್ ಜನ್ರೇಷನ್ಸ್. ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೂ ಕೂಡ ನಾವು ನಮ್ಮ ಭೂಮಿಯನ್ನು ಕರೆಕ್ಟಾಗಿ ಅವರಿಗೆ ಬಿಟ್ಕೊಡಬೇಕು. ನಾವೇ ಎಲ್ಲವನ್ನು ಯೂಸ್ ಮಾಡ್ತೀವಿ ಅನ್ನೋದು ಅಲ್ಲ. ಓಕೆ, ದಿಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲದೆ ನೋಡಿ, ಮೌಂಟೇನಲ್ಲಿ ಕಾಫಿ ಬೆಳೆಯೋದು, ಮೌಂಟೇನ್ಸಲ್ಲಿ ಮನೆಗಳು ಯಾವ ಥರ ಕಟ್ಟಿರ್ತಾರೆ. ಓಕೆ, ಈ ಥರ ಇರುತ್ತೆ. ಓಕೆ, ಇದು ರಿವರ್ ರ್ಯಾಫ್ಟಿಂಗು. ಓಕೆ, ಸೊ ಇಲ್ಲಿ ಮೌಂಟೇನ್ಸಲ್ಲಿ ಶೀಪ್ಸ್ನ ಯಾವ ಥರ ಬೆಳೆಸ್ತಾರೆ. ಇದು ಇಲ್ಲಿ ಗ್ಲೇಷಿಯರ್ಸ್ ಅಥವಾ ಕೋಲ್ಡ್ ಏರಿಯಾಸ್ ಎಲ್ಲಿ ಹಿಮ ಬೀಳುತ್ತೆ ಅಂಥ ಪ್ರದೇಶಗಳು ಈ ಥರ ಇರುತ್ತೆ. ಓಕೆ, so this completes the chapter. In the next video we will come with another chapter. Okay, thank you.